ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಈ ಇನ್ಸ್ಟೆಂಟ್ ರವಾ ದೋಸೆನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಮಕ್ಕಳಿಗೆ ಈ ಥರ ರವೆ ದೋಸೆಗೆ ತರಕಾರಿಗಳು ಕೂಡ ಹಾಕಿ ನೀವು ಕೊಡ್ಬೋದು. ಮೊದಲಿಗೆ ನಾನು ರವಾ ದೋಸೆ ಮಾಡ್ಕೊಳ್ಳೋಕ್ಕೆ 2 ಕಪ್ ರವೆ, ಅರ್ಧ ಕಪ್ ಮೊಸರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಲಮ್ಸ್ ಇಲ್ಲದಿರೋ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಲಿಸೋದ್ರಿಂದ ಇದರಲ್ಲಿ ಲಮ್ಸ್ ಜಾಸ್ತಿ ಇರೋದಿಲ್ಲ. ಸೊ ಇದನ್ನು ಚೆನ್ನಾಗಿ ಕಲಸಿ ನಾನು ಸೈಡ್ಗೆ ಇಟ್ಕೊಂಡು ಒಂದು ಕಡೆ ತವಾ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ನೀಟಾಗಿ ದೋಸೆನ ಹಾಕ್ಕೊಂಡು, ಇದು ಸೆಟ್ ದೋಸೆ ಥರ ನಾವು ಚಿಕ್ಕದಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ಈರುಳ್ಳಿ ಮತ್ತು ತುರ್ಕೊಂಡಿರೋ ತರಕಾರಿಗಳನ್ನ ಕೂಡ ಹಾಕೋಬೋದು. ಇದು ಆಪ್ಷನಲ್ ನಿಮಗೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇವೆರಡನ್ನೇ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ 10 ಮಿನಿಟ್ಸಲ್ಲಿ ಆಗುವಂಥ ರವಾ ದೋಸೆ ರೆಡಿ ಆಗುತ್ತೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ. ಎಷ್ಟೊಂದು ಸಲ ಟೈಮೇ ಇರಲ್ಲ ಅಲ್ವಾ ಲಂಚ್ನ ಪ್ರಿಪೇರ್ ಮಾಡೋಕ್ಕೆ. ಅಂಥ ಟೈಮಲ್ಲಿ ಈ ಥರ ಸುಲಭವಾದಂಥ ರೆಸಿಪಿಗಳು ನಿಮಗೆ ಹೆಲ್ಪ್ ಆಗುತ್ತೆ. ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್.